20ನೇ ತಾರೀಕಿಂದ ಅಂದರೆ ನಾಡಿದ್ದಿಂದ ಸರ್ಕಾರಿ ಬಸ್ಗಳು ರಸ್ತೆಗೆ ಇಳಿಯುತ್ತಾ ಇಳಿಯಲ್ವಾ ಅಂತಕ್ಕಂಥ ಪ್ರಶ್ನೆ ಬಹುತೇಕ ಇವತ್ತು ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ನಾಡಿದ್ದು ರಸ್ತೆಗೆ ಇಳಿಯುತ್ತಾ ಇಲ್ವಾ ಸರ್ಕಾರಿ ಬಸ್ಗಳು? KSRTC BMTC ಎಲ್ಲ ಸಾರಿಗೆ ನೌಕರರ ಬೇಡಿಕೆ ಬಗ್ಗೆ ಸಭೆ ನಡೀತಾ ಇದೆ. ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಸಂಧಾನ ಸಭೆ ಇದು. ಅಧಿಕಾರಿಗಳ ಮನವೊಲಿಕೆಗೆ ಬಗ್ಗುತ್ತಾ ಸಾರಿಗೆ ಸಂಘಟನೆಗಳು. ಕೆಲವೇ ಕ್ಷಣಗಳಲ್ಲಿ ಬಸ್ ಬಂದ್ ಬಗ್ಗೆ ನಿರ್ಧಾರ ಆಗುತ್ತೆ. ಹಾಗೆ ನೋಡಕ್ಕೆ ಹೋದರೆ ವಿಜಯ್ ಭಾಸ್ಕರ್ ಅವರು ನಿನ್ನೆನೇ ಒಂದು ಮಾತು ಹೇಳಿದರು. ಇಂಥವೆಲ್ಲ ಡಿಸೈಡ್ ಆಗಬೇಕಾಗಿರೋದು ಮುಖ್ಯಮಂತ್ರಿ ಟೇಬಲ್ನಲ್ಲಿ, ಸಾರಿಗೆ ಸಚಿವರ ಟೇಬಲ್ನಲ್ಲಿ. ಬಟ್ ಸಂಧಾನ ಸಭೆಗೆ ನಮ್ಮನ್ನು ಕಾರ್ಮಿಕ ಇಲಾಖೆಗೆ ವಹಿಸಿದ್ದಾರೆ. ಬಟ್ ಅವ್ರು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ನಾವಂತೂ ಅಟೆಂಡ್ ಆಗ್ತೀವಿ ಅಂತ ಹೇಳಿದರು. ಈಗ ಸಭೆ ನಡೀತಾ ಇದೆ ರೈಟ್ ನೌ. ಸೊ ಈ ಸಭೆಯಲ್ಲಿ ಅಧಿಕಾರಿಗಳ ಮನವೊಲಿಕೆ ಆಗುತ್ತೆ, ಅಧಿಕಾರಿಗಳಿಂದ ಸಂಘಟನೆಗಳ ಮನವೊಲಿಕೆ ಆಗುತ್ತೆ. ಜಂಟಿ ಕ್ರಿಯಾ ಸಮಿತಿ ಅಂತ ಮಾಡ್ಕೊಂಡಿದ್ದಾರಲ್ಲ, ಅದರ ಮನವೊಲಿಕೆ ಕಾರ್ಯ ಆಗುತ್ತೆ. ಬಟ್ ಅದಕ್ಕೆ ಒಪ್ಕೋತಾರಾ ಇಲ್ವಾ ಅಂತಕ್ಕಂಥದ್ದು. 38 ತಿಂಗಳ ಅರಿಯರ್ಸ್ಗೆ ಬೇಡಿಕೆ ಇಟ್ಟಿದ್ದಾರೆ. ಜೊತೆಗೆ ಇವರು ಸ್ಯಾಲ್ರಿ ಹೈಕ್ ಅದನ್ನು ಕೂಡ 25% ಕೇಳ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅರುಣಾ ಅವರಿಂದ ಪಡ್ಕೊಳ್ಳೋಣ. ಅರುಣಾ, ಈಗ ಸಭೆ ಮುಕ್ತಾಯದ ಹಂತಕ್ಕೆ ಬಂದಿದೆಯಾ, ಇನ್ನೂ ಮುಂದುವರಿತಾ ಇದೆಯಾ? ಏನೆಲ್ಲ ಚರ್ಚೆಗಳಾಗ್ತಾ ಇದೆ? ಏನಾದರೂ ನೆಗೋಷಿಯೇಷನ್ಗೆ ಜಂಟಿ ಕ್ರಿಯಾ ಸಮಿತಿಯವರು ಒಪ್ಕೊಂಡಿದ್ದಾರಾ ಇಲ್ವಾ ಅಂತ? ಎಸ್ ಅರವಿಂದ್, ಈಗ ಕಾರ್ಮಿಕ ಭವನದಲ್ಲಿ ಪ್ರಮುಖವಾಗಿ ಜಂಟಿ ಕ್ರಿಯಾ ಸಮಿತಿ ಹಾಗೂ ಆಡಳಿತ ವರ್ಗ ಹಾಗೂ ಕಾರ್ಮಿಕ ಇಲಾಖೆ ಮೂವರ ನಡುವೆಯೂ ಕೂಡ ಒಂದು ಸಂಧಾನ ರಾಜಿ ಸಭೆ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಈ ಜಂಟಿ ಕ್ರಿಯಾ ಸಮಿತಿಯ ಪ್ರಮುಖವಾಗಿರ್ತಕ್ಕಂತಹ ಬೇಡಿಕೆಗಳೇನಂತಂದರೆ 25%ವರೆಗೂ ಕೂಡ ವೇತನ ಹೆಚ್ಚಳ ಆಗಬೇಕು. ಜೊತೆಗೆ 38 ತಿಂಗಳ ಅರಿಯರ್ಸನ್ನು, ಈಗ ಸರ್ಕಾರ 26 ತಿಂಗಳ ಅರಿಯರ್ಸನ್ನು ಕೊಟ್ಟಿದೆ, ಇನ್ನೂ 12 ತಿಂಗಳ ಅರಿಯರ್ಸನ್ನು ನೀಡಬೇಕು ಎನ್ನುವಂಥ ಒಂದು ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಆದರೆ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ 12.5%ಗಿಂತ ನಾವು ಹೆಚ್ಚು ವೇತನವನ್ನು ಮಾಡಲಿಕ್ಕೆ ಆಗಲ್ಲ ಎನ್ನುವಂಥ ಒಂದು ಸ್ಪಷ್ಟತೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಜೊತೆಗೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ನಾವು ಜನರಿಗೆ ಯಾವುದೇ ರೀತಿಯಿಂದಲೂ ಕೂಡ ತೊಂದರೆ ಆಗದಂತೆ ನೋಡ್ಕೊಳ್ತೇವೆ ಎನ್ನುವಂತಹ ಮಾತುಗಳನ್ನ ಹೇಳೋ ಮೂಲಕ ಮುಷ್ಕರ ನಡೆದರೂ ಕೂಡ ಯಾವುದೇ ರೀತಿಯಿಂದಲೂ ಕೂಡ ಸಮಸ್ಯೆ ಆಗಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ KSRTCಯ MD ಆಗಿರ್ತಕ್ಕಂಥ ಅಕ್ರಮ್ ಪಾಷಾ ಅವರು ಕೂಡ ಹೇಳ್ತಾ ಇದ್ದಾರೆ, ನಾವು ಎಲ್ಲ ರೀತಿಯಿಂದಲೂ ಕೂಡ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದೇವೆ, ಮುಷ್ಕರ ನಡೆದ್ರೆ ನಡೀಲಿ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಈ ಮೂಲಕ ಕೇವಲ ಕಾರ್ಮಿಕ ಇಲಾಖೆಯ ಸಭೆ ಏನಿದೆ ಅದು ಕೇವಲ ಫಾರ್ಮಲ್ ಆಗಿ ನಡೀತಾ ಇದೆ ಎನ್ನುವಂತಹ ಒಂದು ಚಿಂತನೆ ಕೂಡ ಸಾರ್ವಜನಿಕ ವಲಯದಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಸಾರಿಗೆ ನೌಕರರ ಬೇಡಿಕೆ ಏನಂತಂದರೆ, ನೀವು ಹೇಳ್ದಂಗೆ ನೆಗೋಷಿಯಬಲ್ ಅಂತಂದರೆ 15ರಿಂದ 17%ವರೆಗೂ ಕೊಟ್ಟರು ಕೂಡ ಒಪ್ಕೊಳ್ತೇವೆ ಎನ್ನುವಂತಹ ಮಾತುಗಳು ಜಂಟಿ ಕ್ರಿಯಾ ಸಮಿತಿಯಿಂದ ಬಂದರೂ ಕೂಡ ಸರ್ಕಾರ ಅದನ್ನು ಪೂರೈಸಲಿಕ್ಕೂ ಕೂಡ ಸಿದ್ಧತೆ ಇಲ್ಲ. ಜೊತೆಗೆ 12 ತಿಂಗಳ ಎಕ್ಸ್ಟ್ರಾ ಅರಿಯರ್ಸನ್ನು ನೀಡಲಿಕ್ಕೂ ಕೂಡ ಸಿದ್ಧತೆ ಇಲ್ಲ. ಹೀಗಾಗಿ ಸರ್ಕಾರದ ಮಟ್ಟದಲ್ಲಿ ಯಾವೆಲ್ಲ ಆಲ್ಟರ್ನೇಟಿವ್ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕೋ ಅದೆಲ್ಲವನ್ನ ಕೂಡ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಸಾರಿಗೆ ಇಲಾಖೆ ಕೂಡ ಮುಂದಾಗಿದೆ. ಮತ್ತೊಂದೆಡೆ ಸಭೆ ಕೂಡ ನಡೀತಾ ಇದೆ. ಇನ್ನೂ ಅರ್ಧ ಗಂಟೆ ಕೂಡ ಸಭೆ ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಅರವಿಂದ್, ಅರುಣ, ನಿನ್ನೆ ವಿಜಯ್ ಭಾಸ್ಕರ್ ಅವರು ಒಂದು ಮಾತು ಹೇಳಿದರು. ಇಂಥವೆಲ್ಲ ಡಿಸ್ಕಸ್ ಆಗಬೇಕಾಗಿರೋದು ಮುಖ್ಯಮಂತ್ರಿಗಳ ಟೇಬಲ್ ಮೇಲೆ, ಸಾರಿಗೆ ಸಚಿವರ ಟೇಬಲ್ ಮೇಲೆ. ಬಟ್ ಕಾರ್ಮಿಕ ಇಲಾಖೆಗೆ ವಹಿಸಿದ್ದಾರೆ, ಅವ್ರಿಗೇನು ಸಂಧಾನ ಮಾಡೋದಕ್ಕೆ ಸಾಧ್ಯ? ನಾವಂತೂ ಹೋಗ್ತೀವಿ ಅಂತ ಹೇಳಿದರು. ಅಲ್ಲಿ ಆಗಲೇ ಅವರು ಒಂದು ರೀತಿ ಸಭೆಯ ಬಗ್ಗೆ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಎಸ್ ಅರವಿಂದ್, ನೀವು ಹೇಳ್ದಂಗೆ ಪ್ರತಿ ಸಾರಿ ಸ್ಟ್ರೈಕ್ಗೆ ಅನೌನ್ಸನ್ನು ಮಾಡಿದಾಗಲೂ ಕೂಡ ಕಾರ್ಮಿಕ ಇಲಾಖೆ, ಇದು ಆಡಳಿತ ವರ್ಗ ಹಾಗೂ ಕಾರ್ಮಿಕರ ನಡುವಿನ ಸಮಸ್ಯೆ ಎನ್ನುವುದನ್ನು ಕನ್ಸಿಡರನ್ನು ಮಾಡಿಬಿಟ್ಟು ಫಾರ್ಮಲ್ ಆಗಿ ಸಭೆಯನ್ನು ಕರೆಯುತ್ತೆ. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ, ಸಾರಿಗೆ ಸಚಿವರ ಮಟ್ಟದಲ್ಲಿ ಸುಮಾರು 11 ಬಾರಿ ಸಭೆಗಳಾಗಿದ್ದಾವೆ. 4 ಬಾರಿ ಸಿ ಎಂ ನೇತೃತ್ವದಲ್ಲಿ, CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿಯೂ ಕೂಡ ಸಭೆಗಳನ್ನು ಆಗಿಬಿಟ್ಟು 7% ಇದ್ದಂತಹ ವೇತನ 12.5%ಗೆ ಏರಿಕೆಯನ್ನು ಮಾಡಿಬಿಟ್ಟು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇಂದಿನ ಸಭೆಯಲ್ಲಿ ಏನೇ ಹೇಳಿದರೂ ಕೂಡ
ಅಲ್ಲಿರ್ತಕ್ಕಂಥವರು ಕೇವಲ ಅಧಿಕಾರಿಗಳು MD KSRTC MD ಇರ್ಬೋದು, NW KSRTC ಇರ್ಬೋದು, ಜೊತೆಗೆ KSRTC MD ಇರ್ಬೋದು, ಹೀಗೆ 4 ನಿಗಮದ MDಗಳು ಮಾತ್ರ ಇರ್ತಾರೆ ಹೊರತು ಸಾರಿಗೆ ಸಚಿವರಾಗಿರ್ಬೋದು, ಜೊತೆಗೆ ಆರ್ಥಿಕ ಇಲಾಖೆಯನ್ನು ಹೊಂದಿರತಕ್ಕಂಥ CM ನೇತೃತ್ವದ ಅವರ ಒಂದು ಸಲಹೆಗಾರರು ಯಾರೂ ಕೂಡ ಇರಲ್ಲ. ಹೀಗಾಗಿ ಈ ಒಂದು ಸಭೆ ಕೇವಲ ಫಾರ್ಮಲ್ ಆಗಿರ್ತಕ್ಕಂಥ ಸಭೆ ಆಗುತ್ತೆ. ಆದರೂ ಕೂಡ ಈ ಒಂದು ಸಭೆಯಲ್ಲಿ ಮನವೊಲಿಕೆಯ ಪ್ರಯತ್ನವನ್ನು KSRTC MD ಅವರು ಕೂಡ ಜಂಟಿ ಕ್ರಿಯಾ ಸಮಿತಿಗೆ ಮಾಡ್ತಾರೆ. ಆದರೂ ಕೂಡ ಮನವೊಲಿಕೆ ಆಗದೇ ಇರ್ತಕ್ಕಂತಹ ಒಂದು ಪಕ್ಷದಲ್ಲಿ ಸುಮಾರು 6 ಗಂಟೆ ಸುಮಾರಿಗೆ ನಾಳೆಯ ಬಂದ್ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಅರುಣ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಒಟ್ಟಾರೆ ಇವಾಗ ಸಭೆ ನಡೀತಾ ಇದೆ, ಏನೆಲ್ಲ ಚರ್ಚೆ ಆಗುತ್ತೆ, ಮನವೊಲಿಕೆ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಕಾದು ನೋಡೋಣ.